ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 1,88,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ಧ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನ ಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಟಕ ಮಾತ್ರವಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ ಹಣ ಕೇಳುವುದು ಸೇರಿದಂತೆ ಅಸಹಜ ವರ್ತನೆ ಕಂಡುಬಂದಲ್ಲಿ ಅದು ಮಾದಕ ವ್ಯಸನದ ಆರಂಭಿಕ ಸೂಚನೆಯಾಗಿರಬಹುದು ಎಂದು ಅವರು ವಿವರಿಸಿದ್ದಾರೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶದ 28,000 ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಆ್ಯಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪಬಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100ಕ್ಕೂ ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5ರಂದು ಉದ್ಘಾಟನೆಯಾಗಲಿದೆ. ಈ ತಿಂಗಳ 6ರಿಂದ 19ರವರೆಗೆ ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕರಕುಶಲ ಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ
ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು, ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು, ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು, ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 1,88,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟ್ರಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸರಿದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆಯಿದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟ್ರಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ JMMC ಪರಿಶೀಲಿಸಲಿದೆ ಎಂದು ತಿಳಿಸಿವೆ. ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ NBA 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2,47,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ICAR ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 ಕೆಜಿ ವಿಭಾಗದಲ್ಲಿ ಅವತಾರ್ ಸಿಂಗ್, 100 ಕೆಜಿಗೂ ಅಧಿಕ ವಿಭಾಗದಲ್ಲಿ ಯಶ್ ಘಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಡ್ಟೋನ್ಜಮ್ ಅವರ ರ್ಯಾಂಕಿಂಗ್ 20ನೇ ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10ನೇ ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 1,88,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ನಿಮಿಷಕ್ಕೆ.